ಹತ್ರ ಹೋಗಬೇಕು. ಆ್ಯಕ್ಚುಲಿ ಟ್ರೆಂಡ್ಸಲ್ಲಿ ಟಾಪ್ಸ್ ತೊಗೊಂಡಿದ್ದೆ. ಇದು ಒಂದು ಟಾಪ್ ನೋಡಿ, ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಇದಕ್ಕೂ ಕೂಡ ಮಾಸ್ಕ್ ಫ್ರೀ ಆಗಿದೆ, ತೆಗೆದ್ಬಿಡ್ತೀನಿ ಇಲ್ಲ ಅಂತಂದರೆ ಆಮೇಲೆ ಗೊತ್ತಿಲ್ಲ ಸ್ಟಿಚ್ ಮಾಡುವಾಗ ಅವರು ಎತ್ತಿಬಿಟ್ಟು ಮಿಸ್ ಆಗಿಬಿಟ್ರೆ ಕಷ್ಟ. ಆದರೆ ಎಲ್ಲ ಹಾಗೇ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ತೊಗೊಂಡಿದ್ದು, ಪೊಂಗಲ್ ಟೈಮಲ್ಲಿ ತೊಗೊಂಡಿದ್ದು. ಸ್ಲೀವ್ಸ್ ಹೊಲ್ಸೋಕ್ಕೆ ಕೊಟ್ಟಿರಲಿಲ್ಲ. ಎಲ್ಲ ಶೋರೂಮ್ಗಳಲ್ಲೂ ಟೈಲರಿಂಗ್ ಇರುತ್ತೆ, ಅಂದರೆ ಮ್ಯಾಕ್ಸು, ವೆಸ್ಟ್ ಸೈಡು ಮತ್ತು ಫೇವ್ರೆಟ್ ಶಾಪು, ಅದರಲ್ಲೆಲ್ಲ ಟೈಲರಿಂಗ್ ಇರುತ್ತೆ. ಶಾರ್ಟ್ ಮಾಡಿಸ್ಬೇಕಂದ್ರೆ ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಸೈಜ್ ಏನಾದರೂ ದೊಡ್ಡದಿದ್ರೆ ಅಥವಾ ಚಿಕ್ಕದಿದ್ದರೆ ಲೂಸು ಅಥವಾ ಟೈಟ್ ಮಾಡೋದು ಎಲ್ಲ ಕಡೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸ್ಲೀವ್ಸ್ ಖಂಡಿತವಾಗ್ಲೂ ಎಲ್ಲ ಕಡೆ ಅಟ್ಯಾಚ್ ಮಾಡಿಕೊಡ್ತಾರೆ, ಫ್ರೀ ಆಗಿರುತ್ತೆ. ಮತ್ತು ಸ್ವಲ್ಪ ಟೈಮ್ ತೊಗೊಳ್ತಾರೆ, ಅಟ್ಲೀಸ್ಟು 1 ಡೇ ಹೇಳ್ತಾರೆ. ನನಗೆ ಇಲ್ಲೇ ಹತ್ರನೇ ಇದೆ, 5 ನಿಮಿಷ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಈಗ ಹೋಗಿ ಕೊಟ್ಟು ಬಂದರೆ ನಾಳೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಇಲ್ಲ ಅಂತಂದರೆ ದೂರದಿಂದ ಬರೋರಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು, ನಾನು ಶಾಪಿಂಗ್ ಮಾಡ್ತಾಯಿರ್ತೀನಿ, 1 ಅವರ್ ಅಷ್ಟರೊಳಗಡೆ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ಬೋದು. ಅದು ಮಾಡಿಕೊಡ್ತಾರೆ. ಯಾಕೆಂದರೆ ದೂರದಿಂದ ಬಂದು ಹೋಗಿ ಮಾಡೋದು ಕಷ್ಟ. ಬರೀ 20 ರೂಪಾಯಿ ಹೊರಗಡೆ 20-30 ರೂಪಾಯಿ ತೊಗೊಳ್ತಾರೆ. ಸೊ ಅದನ್ನು ಸೇವ್ ಮಾಡೋಕ್ಕೆ ಓಡಾಡೋದು ಸ್ವಲ್ಪ ಇದಾಗಿಬಿಡುತ್ತೆ. ಸೊ ಅವ್ರ ಇಷ್ಟ, ಮಾಡಿಸ್ಕೋಬೋದು. ಟೈಲರಿಂಗ್ ಎಲ್ಲರಿಗೂ ಎಲ್ಲ ಕಡೆನೂ ಇರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. 2 ಟಾಪ್ ಇದೆ, 2 ಟಾಪ್ನೂ ಹೋಗಿ ಸ್ಲೀವ್ಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬರ್ತೀನಿ. ನೋಡೋಣ ಬೇರೆ ಏನಾದರೂ ಇದ್ದರೆ ಹಾಗೆ ನೋಡ್ಕೊಂಡು ವಿಂಡೋ ಶಾಪಿಂಗ್ ಥರ ನೋಡ್ಕೊಂಡು ಬರ್ತೀನಿ. ಹಾಗೆ ವೆಸ್ಟ್ ಸೈಡ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಸ್ಟ್ ಸೈಡು ದೀಪಾವಳಿ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು, ಓಪನ್ ಆಗೋಕ್ಕೆ ಇಷ್ಟು ಟೈಮ್ ತೊಗೊಳುತ್ತೋ. ಸೊ ಹಾಗಾಗಿ ಈಗ ಅಲ್ಲೂ ಹೋಗಿ ಬರೋಣ ಹೇಗಿರುತ್ತೆ ಕಲೆಕ್ಷನ್ ಅಂತ. ಅದು ಕೂಡ ವಾಕಬಲ್ ಡಿಸ್ಟೆನ್ಸೇ, ಟ್ರೆಂಡ್ಸಿಂದ ಒಂದು 3 ಮಿನಿಟ್ಸ್ ಆಗುತ್ತೆ ನನಗೆ. ಸೊ ಹಾಗಾಗಿ ನೋಡ್ಕೊಂಡು 2 ನೋಡ್ಕೊಂಡು ಬರೋಣ, ಏನಾದರೂ ಚೆನ್ನಾಗಿದ್ದರೆ ತೊಗೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಹೋಗೋಣ ಬನ್ನಿ. ಸೊ ಈಗ ಹೋಗಿ ಸ್ಲೀವ್ಸನ್ನ ಸ್ಟಿಚ್ ಮಾಡಿಸ್ಕೊಂಡು ಬರೋಕ್ಕೆ ಕೊಟ್ಟು ಬರ್ತೀನಿ. ಹಾಗೆ ಮಾಸ್ಕ್ನ ತೆಗೆದುಬಿಡ್ತೀನಿ. ಇದಕ್ಕೆ ಮ್ಯಾಚಿಂಗ್ ಈಗೆಲ್ಲ ಟಾಪ್ಗಳಿಗೆ ಕೆಲವು ಟ್ರೆಂಡ್ಸಲ್ಲಿ ಟಾಪ್ಸ್ಗೆ ಮ್ಯಾಚಿಂಗ್ ಇದನ್ನು ಕೊಡ್ತಾ ಇದ್ದಾರೆ, ಮಾಸ್ಕು. ಆದರೆ ಏನು ಅಷ್ಟೊಂದು ಸರಿಯಾಗಿ ಕವರ್ ಆಗಲ್ಲ, ಮತ್ತು ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ. ಸೊ ಕೆಳಗಡೆ ಬರ್ತಾ ಇರುತ್ತೆ. ಕೊಟ್ಟರು ಚೆನ್ನಾಗಿರೋದು ಕೊಡ್ಬೋದಲ್ವ, ಏನೋ ಕೊಟ್ಟಿದ್ದಾರೆ ಗಿಫ್ಟು. ಸೊ ಬನ್ನಿ ಈಗ ಹೋಗೋಣ. ತುಂಬ ಬಿಸಿಲಿದೆ, ನೋಡೋಣ ಹೇಗಾಗುತ್ತೆ. ಸೊ ಹೋಗೋಣ ಬನ್ನಿ. ಹೋಗಿ ಬಂದೆ, ಸಖತ್ ಬಿಸಿಲಿದೆ. ಹೋಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಫಸ್ಟ್ ನೀರು ಕುಡಿಬೇಕು. ತುಂಬ ಬಿಸಿಲಿತ್ತಲ್ವಾ, ತುಂಬ ಬಾಯಾರಿಕೆ ಆಗ್ತಾಯಿದೆ. ಸೊ ಫಸ್ಟು ನೀರು ಕುಡಿದ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ಸೊ ಅಡುಗೆ ಕೆಲಸ ಆಗಿತ್ತು, ಈಗ ಚಪಾತಿ ಮಾಡಿಕೊಡ್ಬೇಕು ಅವ್ರಿಗೆ ಊಟಕ್ಕೆ, ಅವರಿಬ್ಬರಿಗೆ. ನಾನು ಊಟ ಮಾಡೋದಿಲ್ಲ, ಇವತ್ತು ಫ್ರೈಡೇ ಅಲ್ವಾ. ಸೊ ನಾನು ಊಟ ಮಾಡೋದಿಲ್ಲ, ಆಫ್ ಮಾಡಿಬಿಟ್ಟೇನೆ, ಆಮೇಲೆ ನಾನು ಮಾಡ್ಕೊತೀನಿ. ಸೊ ಈಗ ಅವ್ರಿಗೆ ಚಪಾತಿ ಮಾಡಿಕೊಟ್ಟು ಅವರು ಊಟ ಮಾಡ್ತಾರೆ. ನಾನು ಕಾಫಿ ಅಥವಾ ಟೀ ಏನಾದರೂ ಮಾಡ್ಕೊಳ್ತೀನಿ. ನೀರು ಕೂತ್ಕೊಂಡು ಕುಡಿಬೇಕು ಅಂತಾರೆ. ಸೊ ಹಾಗಾಗಿ ಎತ್ಕೊಂಡ್ಬಂದಿದ್ದೀನಿ. ಸುಸ್ತಾಯಿತು ಆ್ಯಕ್ಚುಲಿ, ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ. ಬೆಳಗ್ಗೆಯಿಂದ ಉಪವಾಸ. ನೆನ್ನೆ ಒಂದೇ ಟೈಮ್ ಊಟ ಮಾಡಿದ್ದೆ ಆ್ಯಕ್ಚುಲಿ. ಗುರುವಾರ ಶಿವರಾತ್ರಿಗೆ ನಾನು ಪೂರ್ತಿ ದಿನ ಉಪವಾಸ ಇರೋದಿಲ್ಲ. ಇರಿ ಫಸ್ಟ್ ನೀರು ಕುಡಿದು ಬಿಡ್ತೀನಿ. ಅಪ್ಪ, ನೀರು ಕುಡಿದ್ಮೇಲೆ ಸರಿ ಹೋಯಿತು. ನೀರಿನ ಜಾಗದಲ್ಲಿ ಬೇರೆ ಏನೇ ಕುಡಿದ್ರು ಅದರ ದಾಹ ತೀರೋದಿಲ್ಲ ಅಲ್ವಾ. ಸೊ ಸಮ್ಮರಲ್ಲಿ ಆದಷ್ಟು ಚೆನ್ನಾಗಿ ನೀರನ್ನು ಕುಡೀರಿ. ಮತ್ತು ಫ್ರೂಟ್ ಜ್ಯೂಸ್ಗಳನ್ನು, ಸಕ್ಕರೆ ಇಲ್ಲದೆ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಹೋಗಿ ಬಂದೆ. ನಾನು ಹೇಳ್ತಾ ಇದ್ನಲ್ಲ, ಶಿವರಾತ್ರಿ ಪೂರ್ತಿ ದಿನ ಉಪವಾಸ ಇರೋದಿಲ್ಲ ನಾನು.
ಸಾಯಂಕಾಲ ಒಂದು ಟೈಮು ಊಟ ಮಾಡ್ತೀನಿ. ಅದು ಏನು ಉಪ್ಪಿಟ್ಟು ಅಥವಾ ಕಿಚಡಿ ಆ ಥರ ಏನಾದರೂ ಮಾಡ್ಕೊಂಡು, ಸಾಬೂದಾನ ಕಿಚಡಿ ಅಥವಾ ಚಪಾತಿ ಆ ಥರ ಏನಾದರೂ ಮಾಡ್ಕೊಳ್ತೀನಿ. ಉಪ್ಪು ಖಾರ ತಿಂತೀನಿ ಆವತ್ತು ಮಾತ್ರ. ನೆನ್ನೆ ಉಪ್ಪು ಖಾರ ತಿಂದೆ. ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿಕೊಂಡೆ, ಯಾಕೆಂದರೆ ಫ್ರೈಡೇ ಇವತ್ತು ಕೂಡ ನಾನು ಉಪವಾಸ. ಸೊ ಹಾಗಾಗಿ 2 ದಿನ ಉಪವಾಸ ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ. ಯಾವಾಗಲೂ ಅಷ್ಟೇ ಶಿವರಾತ್ರಿಗೆ ಸಾಯಂಕಾಲ ದೀಪ ಹಚ್ಚೋವರೆಗೆ ಉಪವಾಸ ಇರ್ತೀನಿ. ಆಮೇಲೆ ಅದನ್ನು ಉಪವಾಸನ ಬಿಟ್ಬಿಡ್ತೀನಿ. ಅದು ತುಂಬ ಇದಾಗಿ ನಿಯಮದಿಂದ ಮಾಡಬೇಕು ಅಂತ ಹೇಳ್ತಾರೆ. ನೇಮ ನಮ್ಮಮ್ಮ ಅವರ ಲೋಕಲ್ ಲ್ಯಾಂಗ್ವೇಜು. ಸೊ ಅದು ಬಂದುಬಿಡ್ತು. ನಿಯಮದಿಂದ ಮಾಡಬೇಕು ಅಂತಾರೆ. ಅದು ಪಕ್ಕ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಅಂತಂದರೆ ಅದು ಸಲ್ಲದಿಲ್ಲ ಅಂತದೆ. ಹಾಗಾದರೆ ಇದು ಸಲ್ಲತ್ತಾ ಅಂತ ಅನ್ಬೋದು. ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಖುಷಿ. ನಾವು ದೇವ್ರಿಗೋಸ್ಕರ ಒಂಚೂರು ಉಪವಾಸ ಇದ್ವಿ, ಏನೋ ಒಂದು ಮಾಡಿದ್ದೀವಿ ಅನ್ನೋದು ಒಂದು ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಮಾಡಿದ್ದು. ನೀವು ಆ ರೀತಿ ಮಾಡದೆ ಹೋದರೆ ಅವತ್ತಿನ ದಿನ ಎಲ್ಲ ನಿಮಗೆ ಇರೋಕ್ಕಾಗೋದಿಲ್ಲ. ಅಯ್ಯೋ ನಾನೇನೋ ಮಿಸ್ ಮಾಡಿದೆ ಅಂತ ಅಂದ್ಕೊಳ್ತಾ ಇರ್ತೀರ. ಸೊ ಹಾಗಾಗಿ ಸೊ ಇವಾಗ ಈಗಷ್ಟೇ ಬಂದನಲ್ಲ, ನಾನು ಏನು ತೊಗೊಂಬಂದಿದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಅವ್ರಿಗೆ ಊಟಕ್ಕೆ ಕೊಟ್ಬಿಡ್ತೀನಿ, ಯಾಕೆಂದರೆ ಆಲ್ರೆಡಿ ಲೇಟ್ ಆಯಿತು ಊಟ ಟೈಮು. ಸೊ ಹಾಗಾಗಿ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ಹೋಗಿ ಚಪಾತಿ ಮಾಡಬೇಕು. ಆಲೂ ಮಟರ್ ಕರಿ ಮಾಡಿದ್ದೆ ನನ್ನ ಮಗನಿಗೆ ಲಂಚ್ಗೋಸ್ಕರ ಕಾಲೇಜ್ಗೆ. ಸೊ ಈಗ ನಾನು ಚಪಾತಿ ಮಾಡ್ತೀನಿ. ಹಾಗೆ ಬೇಕ್ರಿಯಿಂದ ಬರ್ತಾ ನನ್ನ ಮಗನಿಗೋಸ್ಕರ ಸಾಲ್ಟ್ ಬಿಸ್ಕೆಟ್ ತುಂಬ ಇಷ್ಟ ಅವನಿಗೆ. ಹಾಗೆ ಇದು ನಮ್ಮ ಯಜಮಾನ್ರ ಫೇವ್ರೇಟ್ ರಸ್ಕು. ಟೀ ಮಾಡಿಕೊಟ್ರೆ ಅದರಲ್ಲಿ ಅದನ್ನೇ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ನನಗೂ ಇಷ್ಟನೇ. ಟೀಯಲ್ಲಿ ಯಾವಾಗಲಾದರೂ ರೆಗ್ಯುಲರಾಗಿ ಇಲ್ಲ, ಯಾವಾಗಲಾದರೂ ಒಂದೊಂದು ಸಾರಿ ಟೀ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಈಗ ಕಿಚನ್ಗೆ ಹೋಗಿ ಅವ್ರಿಗೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನಾನು ವೆಸ್ಟ್ ಸೈಡ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಏನು ತೊಗೊಂಬಂದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಗ ಆಮೇಲೆ ಚಪಾತಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಓಕೆ, ಅವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಟು ಬಂದಾಯಿತು. ಈಗ ವೆಸ್ಟ್ ಸೈಡ್ಗೆ ಹೋಗಿದ್ನಲ್ಲ, ಅಲ್ಲಿಂದ ಏನೇನು ತೊಗೊಬಂದೆ ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಅದು ಆಮೇಲೆ ತೋರಿಸ್ತೀನಿ. ಓಕೆ, ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ವೆಸ್ಟ್ ಸೈಡಲ್ಲಿ ಏನು ಗೊತ್ತಾ, ಕಲರ್ ಹೋಗೋದಿಲ್ಲ, ಶ್ರಿಂಕ್ ಆಗೋದಿಲ್ಲ. ನನ್ನ ಹತ್ರ 4-5 ವರ್ಷ ಹಳೇ ಟಾಪ್ಗಳು ಕೂಡ ಇದೆ. ಇದುವರೆಗೂ ಶ್ರಿಂಕ್ ಆಗಿಲ್ಲ, ಕಲರ್ ಹೋಗಿಲ್ಲ, ಫೇಡ್ ಆಗಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇದು ಒಂದು ಕಾಟನ್, ಈ ಥರ ಕೆಳಗಡೆ ಹಿಂಗೆ ಫ್ರಿಲ್ಸ್ ಬರುತ್ತೆ. ನನಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಸೊ ಹಿಂದೆ ಇದು ಫುಲ್ ಬಟನ್ ಇದೆ, ಆದರೆ ಓಪನ್ ಆಗಲ್ಲ, ಕ್ಲೋಸ್ಡು, ಸುಮ್ಮನೆ ಡಿಸೈನ್ ಹಾಗೆ. ಇದು ಏನೋ ಬರ್ಡ್ಸ್ ಇದೆ. ಈ ಪ್ರಿಂಟ್ ನನಗೆ ಇಷ್ಟ ಆಯಿತು. ಮತ್ತು ಈಗ ಸಮ್ಮರ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಲ್ಲಾದರೂ ಟ್ರಿಪ್ ಹೋದರೆ ಆವಾಗ ಯೂಸ್ ಮಾಡ್ಬೋದು, ಹಾಗಾಗಿ ತೊಗೊಂಡೆ. ಮತ್ತು ಒಂದು ನಿಮಿಷ, ಸ್ವಲ್ಪ ಲೈಟ್ ಕಲರೇನೆ. ಆಮೇಲೆ ಒಂದು ತೊಗೊಂಡೆ, ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ವೆಸ್ಟ್ ಸೈಡ್ದು. ಯಾಕೆಂದರೆ ಈಗ ನಾನು ಮುಂಚೆ ತೊಗೊಳ್ತಾ ಇರೋದಕ್ಕಿಂತ ಈಗ ಇನ್ನೊಂಚೂರು ಜಾಸ್ತಿ ಆಗಿದೆ. 100-200 ರುಪೀಸ್ ವ್ಯತ್ಯಾಸ ಇದೆ. ಮುಂಚೆ ಎಲ್ಲ 900 999 ಅಂತ ಇರ್ತೈತಲ್ಲ, ಅದು ಬಿಟ್ಟು ಈಗ ಅದನ್ನೇ 1099 ಅಂತ ಮಾಡಿಬಿಟ್ಟಿದ್ದಾರೆ. 1100 ಅಂದ್ಕೊಳ್ಳಿ. ಸೊ ಆ ಥರ ಇದು ಒಂದು. ಇದು ಬಟ್ಟೆ ತುಂಬ ಚೆನ್ನಾಗಿದೆ, ಲೆನಿನ್ ಥರ ಇದೆ ಇದು. ಹಾಗೆ ಸ್ಲೀವ್ಸ್ ನೋಡಿ ಈ ಥರ ಬರುತ್ತೆ. ಮೇಲೆಲ್ಲ ಈ ಥರ ಅಲ್ಲಲ್ಲಿ ಒಂದೊಂದು ಸಿಂಗಲ್ ಫ್ಲವರು, ಕೆಳಗಡೆ ಈ ಥರ ಬರುತ್ತೆ. ಇದು ಎಲ್ಲೂ ಕಟ್ಟಿಲ್ಲ, ಒಂಥರ ಫ್ರಾಕ್ ಥರನೇ. ಬಟ್ ಲೆಗ್ಗಿಂಗ್ಸ್ ಹಾಕ್ಕೋಬೋದು. ಇಲ್ಲ ಅಂದರೆ ಪ್ಯಾಲಝೋ ಪ್ಯಾಂಟ್ ಜೊತೆ ಸೆಟ್ ಆಗುತ್ತೆ. ಇಲ್ಲ ಅಂದರೆ ಯಾವುದಾದ್ರೂ ಸ್ಕರ್ಟ್ ಜೊತೆ ಕೂಡ ನೀವು ಮ್ಯಾಚ್ ಮಾಡ್ಬೋದು. ಇದು ಕೂಡ ಸ್ವಲ್ಪ ಲೈಟ್ ಕಲರಿದೆ. ಈ ಥರ ಕಲರ್ಸ್ ನನಗೆ ಒಂದೊಂದು ಸಾರಿ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಇಷ್ಟಪಡಲ್ಲ ತುಂಬ ಡಲ್ ಕಲರ್ಸು ಅಂತ. ಅದೇನೋ ಇದು ನನಗೆ ಸ್ಲೀವ್ಸ್ ಇಷ್ಟ ಆಯಿತು ಮತ್ತು ಫಿಟ್ಟಿಂಗ್ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಈ ಪ್ರಿಂಟ್, ಈ ಫ್ಲವರ್ಸ್ ಕೂಡ ಇಷ್ಟ ಆಯಿತು. ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ. ಆಮೇಲೆ ಇದು ಒಂದು ಡಾರ್ಕ್ ಕಲರ್. ಇದು ಹಾಗೆ ಒಂಥರ ಇಷ್ಟು ದೊಡ್ಡ ನೋಡಿ
ಸುಮಾರು ದೊಡ್ಡ ಕಲಿ ಇದೆ ಇದರಲ್ಲಿ, ಅನಾರ್ಕಲಿ. ಸೊ ಇಲ್ಲಿ ಮಾತ್ರ ಈ ಡಿಸೈನ್ ಬರುತ್ತೆ. ಇದು ಕೂಡ ಕಾಟನ್ನೇ, ನಾನು ಹೇಳಿದಾಗೆ ವೆಸ್ಟ್ ಸೈಡ್ದು ಕಾಟನ್ನು, ಆದ್ರೂ ಕಲರ್ ಹೋಗೋದಿಲ್ಲ, ಫೇಡ್ ಆಗೋದಿಲ್ಲ. ಸೊ ಇದು ಒಂಥರ ಸ್ಟಿಚ್ ಮಾಡಿದ್ದಾರೆ ಇಲ್ಲಿ, ಆಮೇಲೆ ಇಲ್ಲಿ. ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ಈ ಪ್ಯಾಟ್ರನ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಾಗಿದೆ. ಎಷ್ಟು ದೊಡ್ಡದು, ಸಖತ್ ದೊಡ್ಡದಾಗಿದೆ, ನಂಗೆ ಇಷ್ಟ ಆಯ್ತು. ಸೊ ಇದು ಒಂದು ಲಾಂಗ್ ಮ್ಯಾಕ್ಸಿ ಗೌನು ಅಥವಾ ಲಾಂಗ್ ಅನಾರ್ಕಲಿ ಏನಾದರೂ ಅನ್ಕೋಬೋದು. ಸೊ ಇದಕ್ಕೆ ಬ್ಲ್ಯಾಕು ಅಥವಾ ಗ್ರೇ ಕಲರ್ ಲೆಗ್ಗಿಂಗ್ಸ್ ಹಾಕ್ಕೋಬೋದು. ಇಲ್ಲ ಅಂದರೆ ಶಿಮಿ ಸಿಕ್ಕತ್ತಲ್ಲ, ಲಾಂಗ್ ಶಿಮಿ, ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇದು ನನಗೆ ಆ್ಯಂಕಲ್ ಲೆಂತ್ಗೆ ಇದೆ ಅಷ್ಟೇ, ತುಂಬ ಕೆಳಗಡೆವರೆಗೂ ನೆಲ ಗುಡಿಸೋ ರೀತಿಯಲ್ಲಿಲ್ಲ, ಆ್ಯಂಕಲ್ ಲೆಂತ್ಗಿದೆ. ಫುಲ್ ಪ್ಲೇನು, ಬರೀ ಇಲ್ಲಿ ಮಾತ್ರ ಡಿಸೈನ್ ಇದೆ. ಇದು 1500, ಇದೆಲ್ಲ 1400. ಸೊ ಇದಿಷ್ಟು ವೆಸ್ಟ್ ಸೈಡಲ್ಲಿ ನಾನು ಮಾಡಿದಂಥ ಶಾಪಿಂಗು. ಹಾಗೆ ಟ್ರೆಂಡ್ಸ್ಗೆ ಹೋಗಿ ಕೊಟ್ಟು ಬಂದೆ ಸ್ಟಿಚಿಂಗಿಗೆ. ಹಾಗೆ ಟ್ರೆಂಡ್ಸಲ್ಲಿ ಈ ಚಪ್ಪಲ್ ತೊಗೊಂಡೆ, ಹಾಕ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಂಡಿದ್ದೆ ಅಂದರೆ ಇನ್ನೂ ಯೂಸ್ ಮಾಡಿಲ್ಲ, ಹೊಸದು. ಸೊ ಹಾಗಾಗಿ ಹಾಕಿ ನೋಡಿದೆ ಸೈಜ್ ಕರೆಕ್ಟಾಗಿದೆಯಾ ಅಂತ. ಈ ಥರ ಏನೋ ಬಟರ್ಫ್ಲೈ ಬರುತ್ತೆ. ಇದು 400, 399. ಸೊ ಇಲ್ಲೆಲ್ಲಾದರೂ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದೊಂದು ಚಪ್ಪಲ್ ತೊಗೊಂಡೆ, ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಸೊ ಸ್ಲೀವ್ಸ್ ಕೊಟ್ಟಿದ್ದೀನಿ. ಸಾಯಂಕಾಲ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಸಾಯಂಕಾಲ ವಾಕಿಂಗ್ ಹೋಗುವಾಗ ಅವಾಗ ತೊಗೊಂಡು ಬರ್ತೀನಿ. ಆ್ಯಕ್ಚುಲಿ ಈಗ ವಾಕಿಂಗ್ ಶುರು ಮಾಡಿದ್ದೀನಿ. ನೆನೆ ಹೋಗೋಕ್ಕಾಗಿಲ್ಲ, ನನ್ನ ಯಜಮಾನರು ಬೈತಾಯಿದ್ರು. ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶುರು ಮಾಡಿಬಿಟ್ಟು ಒಂದಿನ ಬಂಕ್ ಮಾಡಿಬಿಟ್ಟೆ ಅಂತ ಬೈತಾಯಿದ್ರು. ಯಾವತ್ತು ಏನಕ್ಕೂ ಬಂಕ್ ಮಾಡಲ್ಲ, ಹೋಗೋಣ ಅಂತ ವುಮೆನ್ಸ್ ಡೇ ದಿನ ಶಪಥ ತಗೊಂಡಿದ್ದು. ಆದರೆ ನೆನೆ ಶಿವರಾತ್ರಿಗೆ ಉಪವಾಸ ಇದ್ದೆ, ಹೋಗೋಕ್ಕಾಗಲಿಲ್ಲ, ಆಗಲ್ಲ, ನಾನು ಬರಲ್ಲ ಅಂತ ಅಂದ್ಬಿಟ್ಟೆ. ಆಮೇಲೆ ಸೊ ಇವತ್ತು ಹೋಗ್ಬೇಕು, ಇವತ್ತು ಉಪವಾಸನೇ, ಗೊತ್ತಿಲ್ಲ. ಆದರೆ ಒಂದೊಂದು ಸಾರಿ ಫ್ರೈಡೇಸ್ ಮಾತ್ರ ನನಗೆ ಯಾವತ್ತೂ ಟಯರ್ಡೇ ಆಗಲ್ಲ, ಯಾಕೆಂದರೆ ತುಂಬ ಅದೇನೋ ಎನರ್ಜಿ ಜಾಸ್ತಿ ಇರುತ್ತೆ. ಈಗ ನೋಡಿ ಶಾಪಿಂಗ್ ಹೋಗಿ ಬಂದೆ ಇಷ್ಟೊಂದು ಬಿಸಿಲಲ್ಲಿ. ಸೊ ಮೇ ಬಿ ಈವ್ನಿಂಗ್ ವಾಕ್ ಕೂಡ ಹೋಗ್ತೀನಿ. ಮಾರ್ನಿಂಗ್ ಆಗ್ತಾಯಿಲ್ಲ, ಮಾರ್ನಿಂಗಲ್ಲಿ 1 ಅವರ್ ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ, ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಒಂದು ಚೂರು ಲೇಟ್ ಆದರೂ ನನ್ನ ಮಗನಿಗೆ ಲಂಚು, ಬ್ರೇಕ್ಫಾಸ್ಟು ಎಲ್ಲ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅವನು ಹೋಗೋಕ್ಕೆ ಲೇಟ್ ಆಗುತ್ತೆ. 45 ಮಿನಿಟ್ಸ್ ಬೇಕು ಇಲ್ಲಿಂದ ಅವನು ಹೋಗೋಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವ್ನು ಲೇಟಾಗಿ ಸೇರ್ತಾನೆ. ಆಮೇಲೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಇನ್ನೂ ಲೇಟಾಗಿಬಿಡುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಡ, ಸಾಯಂಕಾಲ ಹೇಗಿದ್ರು ಫ್ರೀ ಆಗಿರ್ತೀನಿ. ಮಧ್ಯಾಹ್ನದ ಅಡುಗೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ, ರಾತ್ರಿಗೆ ಅದೇ ಅಡುಗೆ ಇರುತ್ತೆ. ತುಂಬ ಸಿಂಪಲ್ಲಾಗಿ ಊಟ ಮಾಡೋದು ರಾತ್ರಿ. ಮೊಸರನ್ನ ಅಥವಾ ಕಿಚಡಿ ಅಥವಾ ಬರೀ ಫ್ರೂಟ್ಸ್ ಇದ್ದರೂ ನಡೆಯುತ್ತೆ. ಹಾಗಾಗಿ ರಾತ್ರಿ ಏನು ಕೆಲಸ ಇರೋದಿಲ್ಲ ನನಗೆ. ಏನಂದರೆ ಊಟ ಮಾಡಿದ ಕಿಚನ್ ಕ್ಲೀನ್ ಮಾಡಬೇಕು, ಆಮೇಲೆ ಮನೆ ಕ್ಲೀನ್ ಮಾಡಬೇಕು. ಹಿಂದಿನ ದಿನವೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಹಿಂದಿನ ದಿನವೇ ಮಾಡ್ತೀನಿ. ನಾವು ಒಂದೇ ಒಂದು ದಿನ ರಜೆ ತೊಗೊಳ್ತೀನಿ. ಯಾವತ್ತು ಅಂದರೆ ಸ್ಯಾಟರ್ಡೇ ನೈಟು ಮನೆ ಒರೆಸಲ್ಲ, ಸಂಡೇಗೋಸ್ಕರ ಮನೆ ಒರೆಸಲ್ಲ. ಸಂಡೇ ನೈಟ್ ಒರೆಸ್ತೀನಿ, ಸೋಮವಾರಕ್ಕೋಸ್ಕರ. ಸೊ ಈಗ ಇದಿಷ್ಟು ಶಾಪಿಂಗು, ಇದು ವೆಸ್ಟ್ ಸೈಡಿಂದ ನಾನು ತೊಗೊಂಬಂದಿದ್ದೆ. ಹಂಗಿಷ್ಟೇ ಇವತ್ತಿನ ದಿನದ ಬ್ಲಾಗು ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ನನ್ನ ನೋಟಿಫಿಕೇಷನ್, ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ನಿಮಗೆ ಸಿಕ್ಕತ್ತೆ. ಸೊ ನಾನು ಮತ್ತೆ ಸಿಗ್ತೀನಿ ಇದೇ ರೀತಿ ಇನ್ನೊಂದು ಬ್ಲಾಗ್. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.